ಶಿವಪೂಜೆಯನ್ನು ಶುರು ಮಾಡ್ತಾ ಇದ್ದೇವೆ. ಏಕಾದಶ ರುದ್ರಾಭಿಷೇಕವನ್ನು ಮಾಡಬೇಕು ಅಂತ ಸ್ವಾಮೀಜಿ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಿವನಿಗೆ ನಮ್ಮ ಭಕ್ತಿ ತುಂಬ ಇಷ್ಟ. ಬೇಡರ ಕಣ್ಣಪ್ಪ ಅಂತ ಇದ್ದ, ಅವನು ಶಿವಭಕ್ತ. ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಲಿಕ್ಕೆ ನಾವು ಎಳನೀರನ್ನು ಇಟ್ಟಿದ್ದೇವೆ. ಪಂಚಾಮೃತಗಳಿವೆ, ಹಾಲು, ಮೊಸರು, ಜೇನು, ತುಪ್ಪ, ಸಕ್ಕರೆಗಳಿವೆ, ಇವೆಲ್ಲ ಇವೆ. ಕಣ್ಣಪ್ಪನಿಗೆ ಏನನ್ನು ಅಭಿಷೇಕ ಮಾಡಬೇಕು, ಹೇಗೆ ಅಭಿಷೇಕ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅವನು ಪುರೋಹಿತನಲ್ಲ, ಶಾಸ್ತ್ರಗಳ ಜ್ಞಾನ ಇರಲಿಲ್ಲ, ವೇದ ಉಪನಿಷತ್ತುಗಳನ್ನು ಆತ ಕಲಿತಿರಲಿಲ್ಲ. ಅವನು ಬಾಯಿಯಲ್ಲಿ ತುಂಬಿಕೊಂಡು ಬಂದ ನೀರನ್ನು, ಎಂಜಲು ನೀರನ್ನು ಉಗಿದ, ಅಭಿಷೇಕ ಆಯಿತು ಅಂತ ಭಾವಿಸಿದ. ಮಾಡಬಹುದಾ ಹಾಗೆ? ನಮ್ಮ ಪ್ರಕಾರ ತಪ್ಪಾಯಿತು. ಆದರೆ ಶಿವನ ಪ್ರಕಾರ ತಪ್ಪೇ ಆಗಿರಲಿಲ್ಲ. ಯಾಕೆ ಅಂತಂದರೆ, ನಮಗೆ ಯಾರಿಗೂ ಒಲಿಯಲಿಕ್ಕೆ ಕಷ್ಟ ಸಾಧ್ಯನಾದಂತಹ ಸಾಕ್ಷಾತ್ ಪರಮೇಶ್ವರ ಕಣ್ಣಪ್ಪ ಯಾವಾಗ ಬಾಯಿಯಿಂದ ಎಂಜಲು ನೀರನ್ನು ಉಗಿದನೋ ಆ ಕ್ಷಣದಲ್ಲಿ ಪ್ರತ್ಯಕ್ಷಗೊಂಡಿದ್ದ, ಅವನನ್ನು ಅನುಗ್ರಹ ಮಾಡಿದ್ದ. ಯಾಕೆ ಅಂತಂದರೆ, ನಮ್ಮ ಗುರುಗಳು ಹೇಳ್ತಾ ಇದ್ದರು, ಪೂಜೆ ಮಾಡುವುದಕ್ಕೆ 2 ಸಾಧನಗಳು ಬೇಕು. ಒಂದನೇ ಸಾಧನ ಉಪಕರಣ. ಹೂ, ಗಂಧ, ಅಕ್ಕಿ, ತೆಂಗಿನಕಾಯಿಗಳು, ಊದುಪತ್ತಿ, ದೀಪ, ಜ್ಯೋತಿ, ಕರ್ಪೂರಗಳು, ಶಂಖ, ಜಾಗಟೆಗಳು, ಹರಿವಾಣ, ಕೌಳಿಗೆ, ಸಕ್ಕಣಗಳು, ಇವೆಲ್ಲ ಬೇಕು. ಇವೆಲ್ಲ ಇವೆ ಇಲ್ಲಿ ನೋಡಿ. ಆದರೆ ಉಪಕರಣದ ಜೊತೆಗೆ ಇನ್ನೊಂದು ಸಾಧನ ಬೇಕು. ಅದಕ್ಕೆ ನಮ್ಮ ಗುರುಗಳು ಹೇಳೋದು ಅಂತಃಕರಣ ಅಂತ ಹೇಳೋದು ಅಂತ. ಅಂತಃಕರಣ, ಶುದ್ಧವಾದ ಭಕ್ತಿ ಬೇಕು. ಅದು ಕಣ್ಣಪ್ಪನಲ್ಲಿತ್ತು. ಈ ಉಪಕರಣಗಳು ಒಂದು ವೇಳೆ ಅಶುದ್ಧವಾಗಿದ್ದರೂ ಪರವಾಗಿಲ್ಲ, ಅಂತಃಕರಣ ಮಾತ್ರ ಪರಿಶುದ್ಧವಾಗಿರಬೇಕು ಅಂತ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು, ಭಕ್ತಿಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ನಾವು ಆ ಅಭಿಷೇಕಾದಿಗಳನ್ನು ಮಾಡಬೇಕು, ಆ ಶಿವನನ್ನು ಪೂಜೆ ಮಾಡಬೇಕು. ಇದನ್ನು ನಾವು ಮೊದಲೇ ಗಮನಕ್ಕೆ ತಂದುಕೊಂಡು ನಾವು ಪೂಜೆಯನ್ನು ಶುರು ಮಾಡುವುದಾಯ್ತು. ಈಗ ಗುರು ಗಣಪತಿ ದೇವತಾ ಸ್ತುತಿ ಆಯ್ತು.